ನೀರು ಇಳಿತು ಬಿಡ. ಸ್ವರ್ಗ ಬಂದದಕ್ಕೆ ಪೈಸಾ ವಸೂಲತ್ತಲ್ಲ. ಈಗ ಅದು ವ್ಯೂ ಪಾಯಿಂಟನ್ನು ನೋಡ್ಕೊಂಡು ಬಂದ್ವಿ. ಸಖತ್ತಾಗಿತ್ತು. ಈ ಕಡೆ ಹೆಂಗಿತ್ತು? ಅಂಬೋಲಿಗಿಂತ ಸೂಪರ್ ಐತಿ. ಸೂಪರ್. ಇದನ್ನು ತಿಂದರೆ ಕಳೆದೋಗೋದಂತೂ ಗ್ಯಾರಂಟಿ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇದು ಅಂಬೋಲಿ ಪಾರ್ಟ್ 3 ವ್ಲಾಗ್ ಆಗಿದೆ. ಪಾರ್ಟ್ 1 ಪಾರ್ಟ್ 2 ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರು ನೋಡಿಲ್ವೋ ಹೋಗಿ ಆ ವಿಡಿಯೋ ಕೂಡ ನೋಡಿ. ಹಾಗೆ ಪಾರ್ಟ್ 3 ವಿಡಿಯೋದಲ್ಲಿ ನಾವಿವತ್ತು ಅಂಬೋಲಿಯಿಂದ ರಿಟರ್ನ್ ಆಗಬೇಕಾದ್ರೆ ಒಂದು ಪ್ಲೇಸ್ ಸಿಗುತ್ತೆ, ಬ್ಯೂಟಿಫುಲ್ ಆದಂಥ ಪ್ಲೇಸ್, ಕಾವಳೆಸಾದ್ ಅಂಥೇಳಿ. ಆ ಪ್ಲೇಸ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮತ್ತೆ ವೇಟ್ ಮಾಡ್ತಾ ಇದ್ದೀವಿ. ಆ ಕಡೆ ನೋಡ್ಬೋದು ಗಾಡಿಗಳೆಲ್ಲ ನಿಂತಿದ್ದಾವೆ. ಆ ಪಾಯಿಂಟ್ ಆ ಕಡೆ ಐತಿ. ಹಾಂ, ಪಾರ್ಕಿಂಗ್ ಈ ರೈಟ್ ಸೈಡ್ ಐತಿ. ಈ ಕಡೆ ಮತ್ತೆ ಕೆಲವೊಂದು ಗಾಡಿ ಒಳಗೆ ಹೋಗಿದವ್ರಲ್ಲೇ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಫ್ರೆಂಡ್ಸ್. ನಾವು ಕೂಡ ಇಲ್ಲೇ ಪಾರ್ಕ್ ಮಾಡಿದ್ವಿ. ಸೊ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಇದೆ. 2 ವೀಲರ್ಸ್ಗೆ 20 ರೂಪೀಸ್, ಹಾಗೆ 4 ವೀಲರ್ಗೆ 40 ರೂಪೀಸ್ ಟಿಕೆಟ್ ಇದೆ. ಸೊ ನಾವು ಕೂಡ ಪಾರ್ಕಿಂಗ್ ಮಾಡಿ ಇವಾಗ ಕಾವಳೆಸಾದ್ ರಿವರ್ಸ್ ವಾಟರ್ಫಾಲ್ಸ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಏನು ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋ ಇದೆ ಫ್ರೆಂಡ್ಸ್. ಈ ಪ್ಲೇಸ್ಗೆ ಕಾವಳೆಸಾದ್ ಅನ್ನೋ ಹೆಸರು ಹೇಗೆ ಬಂತಪ್ಪ ಅಂತಂದರೆ, ಹಿಂದಿನ ಕಾಲದಲ್ಲಿ ಇಲ್ಲಿ ದನಕರುಗಳೆಲ್ಲ ಮೇಯೋದಕ್ಕೆ ಬರ್ತಾ ಇದ್ವಂತೆ. ಸೊ ಕೆಳಗಡೆ ಫುಲ್ಲು ಪ್ರಪಾತ ಇರ್ತಾಯಿತ್ತಲ್ವ, ಹಾಗಾಗಿ ಅವಕ್ಕೆ ಗೊತ್ತಾಗ್ಲಾರ್ದೆ ಬೈ ಮಿಸ್ಟೇಕಾಗಿ ಅವು ಪ್ರಪಾತದ ಒಳಗಡೆ ಹೋಗಿ ಬೀಳ್ತಾ ಇದ್ವು. ಸೊ ಇದರಿಂದ ಅಲ್ಲಿರ್ತಕ್ಕಂಥ ಕಾಗೆಗಳು ಏನು ಮಾಡ್ತಾಯಿದ್ವು, ಆ ಮಾಂಸವನ್ನು ತಿನ್ನಬೇಕು ಅಂಥೇಳಿ ದನಕರುಗಳ ಮಾಂಸ ತಿನ್ನೋದಕ್ಕೆ ಹೋಗ್ತಾ ಇದ್ವಲ್ವ, ಆ ಟೈಮಲ್ಲಿ ಕಾಗೆಗಳು ಕೂಗ್ತಾ ಇದ್ವು. ಸೊ ಕಾವಳೆ ಅಂತಂದರೆ ಕಾಗೆ, ಹಾಗೆ ಸಾದ್ ಅಂತಂದರೆ ಶಬ್ದ ಅಂತ ಅರ್ಥ. ಸೊ ಕಾವಳೆಸಾದ್ ಅಂತಂದರೆ ಕಾಗೆಗಳ ಶಬ್ದದಿಂದ ಇಲ್ಲಿ ದನಕರುಗಳು ಬಿದ್ದಿದ್ದಾವೆ ಅನ್ನೋದು ಜನರಿಗೆ ಗೊತ್ತಾಗ್ತಿತ್ತು. ಹಾಗಾಗಿ ಆವಾಗಿಂದ ಈ ಪ್ರದೇಶಕ್ಕೆ ಕಾವಳೆಸಾದ್ ಅನ್ನೋ ಹೆಸರಿನಿಂದ ಕರೀತಾರೆ. ಇದು ಈ ಪ್ರದೇಶಕ್ಕೆ ಹೆಸರು ಯಾವ ಥರ ಬಂತು ಅನ್ನೋದರ ಒಂದು ಡೀಟೇಲ್. ಇದು ಮಾತ್ರ ಬೆಸ್ಟ್ ಪ್ಲೇಸ್ ನೋಡ್ರಿ. ಫಸ್ಟ್ ಟೈಮ್ ನಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ ಇದು. ಕಂಗ್ರಾಚುಲೇಷನ್ ಬ್ರದರ್. ರಿವರ್ಸ್ ಫಾಲ್ಸ್ ಫುಲ್ ತೋರಿಸ್ಕೊಂಡು ನಾವು ಅಂಬೋಲಿಗೆ ತೋರಿಸ್ಕೊಂಡಿಲ್ಲ ನೋಡ್ರಿ. ರಿವರ್ಸ್ ಫಾಲ್ಸ್ ಹೆಂಗ್ರಿ, ನೀರೆಲ್ಲ ರಿವರ್ಸ್ ಅಂತ. ಒಟ್ಟ ಪ್ಲೇಸ್ ಹೆಂಗೈತಿ? ಅಂಬೋಲಿಕ್ಕಿಂತ ಬಾರಿ ಇದಲ್ಲ. ನೋಡಲ್ಲ ಹೆಂಗ್ ಬರ್ತಾ ಇದೆ. ಏನು ಬಗದ್ರೆ ಕೆಳಗೆ ಹೋಗಲ್ಲ. ಮೊಬೈಲ್ ಅಯ್ಯೋ ಬೇಡ ಬಿಟ್ರೆ ನನ್ನ ಕಿಂಸ್ತಾನೆ ನಕ್ಕಲಿ. ಹಾ ನೋಡ್ರಿ ಯಾವ ಥರ ಹೋಗ್ಬೇಕೈತಿ. ಫ್ರೆಂಡ್ಸ್, ಈ ಒಂದೇ ಪ್ಲೇಸಲ್ಲಿ ನಾವು ಚಿಕ್ಕದಾದಂಥ ಎಷ್ಟು ಜಲಪಾತಗಳನ್ನು ಕಾಣ್ತೀವಿ ನೋಡ್ಬೋದು ನೀವು. ಎಷ್ಟು ಆ ಕಡೆ ಈ ಕಡೆ ಎಲ್ಲ ಕಡೆಯೂ ನೋಡಿ ಚಿಕ್ಕದಾಗಿ ಜಲಪಾತಗಳಿದ್ದಾವೆ. ಎಲ್ಲ ಕಡೆಯಿಂದ ನೀರು ಬರ್ತಾ ಇದೆ. ಸೊ ಈ ಮಾನ್ಸೂನ್ನಲ್ಲಿ ಈ ಪ್ಲೇಸ್ನ ನೋಡೋದಂತೂ ಅದ್ಭುತವಾಗಿರುತ್ತೆ. ಸೊ ನಿಸರ್ಗ ಪ್ರೇಮಿಗಳಿಗಂತೂ ಈ ಪ್ಲೇಸ್ ಹೇಳಿ ಮಾಡಿಸಿದ್ದು ಅಂತ ನಾನು ಹೇಳ್ತೀನಿ. ಮಾನ್ಸೂನ್ ಮುಗಿಯೋದ್ರೊಳಗೆ ಒಂದು ಸಲ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ, ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಿ ಅಂತ ಹೇಳ್ತೀನಿ. ನೋಡಿ ನೀರೆಲ್ಲ ಯಾವ ಥರ ಬೀಳ್ತಾ ಇದೆ ಅಂಥೇಳಿ. ಸೊ ಅಲ್ಟಿಮೇಟ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್. ಪ್ಲೇಸ್ ಅಂತೂ ಸಖತ್ತಾಗಿದೆ. ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ, ನೀವು ಒಂದ್ಸಲ ವಿಸಿಟ್ ಮಾಡಿ ಅಂಥೇಳಿ.
ಯಾಕಂದ್ರೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಲ್ಲಂತೂ ಮಕ್ಕಳು ಹೆಂಗೆ ಎಂಜಾಯ್ ಮಾಡಕತ್ತಾರ ನೋಡ್ರಿ. ಸಣ್ಣ ಸಣ್ಣ ಮಕ್ಕಳು ಹೌದು. ಅಲ್ಲಿಂದ ನೀರು ಹರ್ಕೊಂಡ್ಬಂದು ಇಲ್ಲಿ ಹೋಗ್ಬೇಕು. ಇಲ್ಲಿ ತನಕ ಸೇಫ್ಟಿ ಕಟ್ಟಿದಾರು, ಅದನ್ನು ದಾಟಿ ತನಕ ಬಿಡಕ್ಕೆ ಸಾಧ್ಯಲ್ಲ. ಸೊ ಗೈಸ್, ಈಗ ಅದು ವ್ಯೂ ಪಾಯಿಂಟನ್ನು ನೋಡ್ಕೊಂಡು ಬಂದ್ವಿ. ಸಖತ್ತಾಗಿತ್ತು. ಚಿತ್ರ ಹೆಂಗಿತ್ತು? ಅಂಬೋಲಿಗಿಂತಲೂ ಭಾರಿ ಐತ್ರಿ ಇದು. ಅಂಬೋಲಿಗಿಂತ ಸೂಪರ್ ಐತಿ. ಮತ್ತೊಮ್ಮೆ ಏನಪ್ಪ ಅಂದ್ರೆ ಅಂಬೋಲಿಗೆ ಹೋದವ್ರು ಮಿಸ್ ಮಾಡೋದು ಈ ಪ್ಲೇಸಿಗೆ ವಿಸಿಟ್ ಮಾಡ್ರಿ. ನಿಯರ್ ಐತಿ. ಅಂಬೋಲಿಂದ ಒಂದು 12 ಕಿಲೋಮೀಟ್ರೆಲ್ಲ ಆಗ್ಬೋದು. ಸೊ ಕಂಪಲ್ಸರಿ ವಿಸಿಟ್ ಮಾಡಿರಿ ಈ ಪ್ಲೇಸಿಗೆ. ತುಂಬ ಎಂಜಾಯ್ ಮಾಡ್ತೀರಾ. ಫುಲ್ ಮಸ್ತ್. ಹಾಂ, ಸ್ಟ್ರೈಟ್ ಹೋದ್ರೆ ಬೆಳಗಾವಿ, ಲೆಫ್ಟಿಗೆ ಹೋದ್ರೆ ಆಜ್ರಾ, ಗಡಿಂಗ್ಲಾಜ್, ಸಂಕೇಶ್ವರ್. ಸೊ ನಾವಿವಾಗ ನಾವು ಬಂದಿದ್ರ ರೂಟ್ ಹೋಗ್ಬೇಕೀಗ. ಆಜ್ರಾ 26 ರೀ, ಸಂಕೇಶ್ವರ ಟೋಟಲ್ 64 ಕಿಲೋಮೀಟರ್ಸ್ ಹೋಗ್ಬೇಕು ನೋಡ್ರಿ ನಾವು. ಇನ್ನು ಸಂಕೇಶ್ವರ ಮುಂದೆ ಮತ್ತು ಚಿಕ್ಕೋಡಿ ಅದು 20 ಕಿಲೋಮೀಟ್ರ್. ಅದ್ರ ಪ್ಲೇಸ್ ಮಾತ್ರ ಭಾರಿ ಐತಲ್ರಿ. ಸ್ವರ್ಗ ಹೆವನ್ ಭಾರಿ ರೀಪ. ಏನು ನಾನು ಫಸ್ಟ್ ಟೈಮ್ ನೋಡಿ ನೋಡ್ರಿ. ಹಿಂಗೆ ಇರ್ತೈತಿ ಅಂತ ಹೇಳಿ ನಂಗೆ ಗೊತ್ತಿಲ್ಲ. ಫಾಲ್ಸ್ ಈಗ ಎಕ್ಸಾಕ್ಟ್ 5 ಆಗೈತಿ. ಈಗ 5 ಗಂಟೆ ಆಗೈತ್ರಿ. ಗಡಿಂಗ್ಲಸ್ಗೆ ಹೋಗುತ್ತಾ ನಾವು 1 ತಾಸು ಬೇಕ್ರಿ. ಸಾವಕಾಶ ಹೋಗೋದ್ಲ, 6 ಮಾಡೋದ್ಲ, ಬಿರಿಯಾನಿ ಆಗಿರ್ತೈತೆ ನೋಡೋದ. ಬಿರಿಯಾನಿ ತಿಂದು ಮನೆಗೆ ಹೋಗೋದ್ರಿ. ಇನ್ಕಮ್ ಟ್ಯಾಕ್ಸ್. ಅದ್ರಕ್ಕಿಂತ ಮೊದಲ್ರಿ ಇಲ್ಲಿ ಏನ್ರಿ ರೂಮ್ಸ್ ಅದು ಎಲ್ರಿ ಸಿಗ್ತಾವೇನು ನೋಡ್ರಿ. ಡ್ರೆಸ್ ಚೇಂಜ್ ಮಾಡಕ ನೋಡೋಲ್ಲ. ಡ್ರೆಸ್ ಚೇಂಜ್ ಮಾಡೋನು ಸುಮ್ಮ ಭಾಳ ಒದ್ದೆ ಆಗೈತಿದ. ಹೌದು. ಸೊ ಫ್ರೆಂಡ್ಸ್, ಇಲ್ಲೇ ಆನ್ ದ ವೇ ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆದ್ವಿ. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಅಲ್ಲಿ ವಡಾಪಾವ್ ಇತ್ತು. ವಡಾಪಾವ್ನ ಟೇಸ್ಟ್ ಮಾಡಿದ್ವಿ. ಹಾಗೆ ಒಂದು ಬಿಸಿ ಬಿಸಿ ಟೀನ ಕುಡ್ಕೊಂಡು ಇವಾಗ ಜರ್ನಿನ ಕಂಟಿನ್ಯೂ ಮಾಡಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ನಾನು ಗಡಿಂಗ್ಲಸ್ಗೆ ಹೋಗಿ ನಿಮಗೆ ಮೀಟ್ ಆಗ್ತೀನಿ. ಸೊ ಗಡಿಂಗ್ಲಸಲ್ಲಿ ಯಾವ ಫೇಮಸ್ ಹೋಟೆಲ್ ಇದೆ ಅನ್ನೋದನ್ನು ನೋಡೋಣ. ಅಲ್ಲಿನ ಬಿರಿಯಾನಿನ ಟ್ರೈ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಸೊ ಫ್ರೆಂಡ್ಸ್, ಗಡಿಂಗ್ಲಸಲ್ಲಿ ನಾನ್ ವೆಜ್ಜಿಗೆ ಸ್ಪೆಷಲ್ ಅಂದರೆ ಲುಕ್ಮಾ ಬಿರಿಯಾನಿ ಹೌಸ್. ಸೊ ಈ ಹೋಟೆಲ್ಗೆ ಬಂದಿದ್ದೀವಿ ಇವತ್ತು ಟೇಸ್ಟ್ ಮಾಡೋದಕ್ಕೆ. ತುಂಬ ಜನ ಹೇಳಿದರು ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂಥೇಳಿ. ಹಾಗಾಗಿ ಇಲ್ಲಿ ಟೇಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಮೆನ್ಯೂ ಇಲ್ಲೇ ಇದೆ ನೋಡಿ. ನಾವು ಇಲ್ಲಿ ಲುಕ್ಮಾ ಸ್ಪೆಷಲ್ ದಮ್ ಬಿರಿಯಾನಿನ ಹೇಳಿದ್ದೀವಿ. ಹಾಗೆ ಏನು ಹೇಳಿದ್ದೀವಿ ಇನ್ನೊಂದು ಚಿಕನ್ ಪರೋಟ. ಚಿಕನ್ ಪರೋಟ. ಸೊ ನೋಡೋಣ ಟೇಸ್ಟ್. चिकनचं 3 पीस गिरवी असते आणि 2 परोठा असतात. 2 परोठा. हां, ಓಕೆ. ಎಷ್ಟು 90 ರುಪೀಸ್ಲಾ? 90 रुपीस. ನೋಡ್ರಿ 90 ರುಪೀಸ್ಗೆ 2 ಪರೋಟಾನು ಚಿಕನ್ ಗ್ರೇವಿನೂ. ಹಾಂ, ಮಸ್ತಲ್ಲ. ಟೇಸ್ಟ್ ಮಾಡಿ ನೋಡು ಹೆಂಗೈತೆ ಅಂತೇಳಿ. ಸೊ ಕೇರಳ ಪರೋಟ. ಸೂಪರ್ ಐತೆ. ಟೇಸ್ಟ್ ಬರೀ ಐತೆ. ಬಿರಿಯಾನಿ ಎಟ್ ನೋಡಾಗ್ಬೇಕೇನು. ಬಿರಿಯಾನಿಗೋಸ್ಕರನೇ ಬಂದೇನ. ಲುಕ್ಮಾ ಸ್ಪೆಷಲ್ ದಮ್ ಬಿರಿಯಾನಿನ ತೊಗೊಂಡಿದ್ದೀವಿ ಟೇಸ್ಟ್ ಮಾಡೋ ಟೈಮ್. ಸೊ ಸರ್ವ್ ಮಾಡಲಿ. ಒಂದು ಸ್ಪೆಷಲ್ ದಮ್ ಬಿರಿಯಾನಿ ಇದ್ರಾಗ 2 ಮಂದಿ ಆರಾಮ್ ತಿನ್ಬೋದು. ಆರಾಮ್ ತಿನ್ಬೋದು ರೀ. ಓಕೆ. ಓಕೆ ಸರ್. ಕ್ವಾಂಟಿಟಿ ಜಾಸ್ತಿ ಐತ್ರಿ ಇದು. ಕ್ವಾಂಟಿಟಿ ಫುಲ್. ಹಾಂ, ಕ್ವಾಂಟಿಟಿಗೇನು ಅಡ್ಡಿ ಇಲ್ಲ. ಬಸ್ ಫುಲ್ ಐತೆ. ಹಾಂ, ಎರಡನೇ ಮಾತೇ ಇಲ್ಲ. ಧಾರಾಳ ಮನಸ್ಸಿನಿಂದ ಬಡಿಸಿದ್ದಾರೆ. ಫುಲ್ ಕ್ವಾಂಟಿಟಿ ಕೊಟ್ಟು ಟೇಸ್ಟ್ ನೋಡೋಣ. ಹಾಂ, ಸಾಂಬಾರು ನೋಡಿ ಇಲ್ಲಿ ಬಕೆಟಲ್ಲಿ ಸಾಂಬಾರು ಬಂದಿದ್ದಾರೆ. ಸೊ ಪೀಸ್ ನೋಡೋಣ ಯಾವ ಥರ. ವಾವ್, ಸಾಫ್ಟ್.
ಮಸ್ತ್. ರೈಸ್ ಟೇಸ್ಟ್ ಮಾಡು. ಸೂಪರ್. ಇದನ್ನ ತಿಂದರೆ ಕಳೆದೋಗೋದಂತೂ ಗ್ಯಾರಂಟಿ. ಹಾಂ, ಒಟ್ಟು ಗಡಿಂಗ್ಲಾಸ್ಗೆ ಬಂದರೆ ಇದು ಈ ಹೋಟೆಲ್ಗೆ ಒಂದ್ಸಲ ವಿಸಿಟ್ ಮಾಡ್ಬೇಕು ಎಲ್ಲರೂ. ವಿಸಿಟ್ ಮಾಡಿ. ನಿಮಗೂ ಕೂಡ ಈ ಟೇಸ್ಟ್ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ. ಸೊ ಫ್ರೆಂಡ್ಸ್, ಗಡಿಂಗ್ಲಸ್ನಲ್ಲಿ ಇರ್ತಕ್ಕಂಥ ಲುಕ್ಮಾ ಹೋಟೆಲಲ್ಲಿ ಒಂದೊಳ್ಳೆ ಊಟನ ಮಾಡ್ಕೊಂಡ್ವಿ. ಸೊ ಬಿರಿಯಾನಿ ತಿನ್ನಬೇಕು ಅನ್ನೋದು ಬೆಳಗ್ಗೆಯಿಂದ ಹೇಳ್ತಾ ಇದ್ದೀವಿ ಇವರಿಗೆ. ಫೈನಲಿ ಒಂದೊಳ್ಳೆ ಬಿರಿಯಾನಿನ ಟೇಸ್ಟ್ ಮಾಡಿದೆ. ತುಂಬ ಟೇಸ್ಟಿಯಾಗಿತ್ತು. ಸೊ ಹಾಗೆ ಅವರು ಮದುವೆ ಆರ್ಡರ್ಸು, ಫಂಕ್ಷನ್ ಆರ್ಡರ್ಸ್ ಇದ್ದರೆ ಆರ್ಡರ್ಸ್ ಕೂಡ ತಗೊಳ್ತಾರಂತೆ. ಸೊ ನಾನು ಬೇಕಿದ್ರೆ ಅವ್ರದ್ದು ವಿಸಿಟಿಂಗ್ ಕಾರ್ಡ್ನ ಇಲ್ಲಾಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದರೂ ಬಿರಿಯಾನಿ ಊಟ ವೆಜ್ ಆರ್ ನಾನ್ ವೆಜ್ ಯಾವುದಾದ್ರೂ ಊಟ ಬೇಕಾದರೆ ಹೇಳ್ಬೋದು, ಅವರು ಮಾಡಿಕೊಡ್ತಾರಂತೆ. ಸೊ ನಮ್ಮ ಚಿಕ್ಕೋಡಿಗಾದರೆ ಮನೆಗೆ ಬಂದು ಮಾಡಿಕೊಡ್ತಾರಂತೆ, ಏನೂ ಪ್ರಾಬ್ಲಮ್ ಇಲ್ಲ. ಚಿಕ್ಕೋಡಿಲೂ ಕೂಡ ನಾವು ಸರ್ವಿಸ್ನ ಕೊಡ್ತೀವಿ ಅಂತ ಹೇಳಿದ್ರು ಅವರು. ಸೊ ಊಟ ಹೆಂಗೆ ಅನ್ನಿಸ್ತೀರಿ ನಿಮ್ಗೆ? ಊಟ ಮಾತ್ರ ಸೂಪರ್ ಆಗಿತ್ತು. ಹೌದಿಲ್ರಿ? ಟೇಸ್ಟ್ ಭಾರಿ ಇತ್ತಲ್ಲ ಬಿರಿಯಾನಿದ. ಸೂಪರ್. ಮತ್ತದ ಚಿಕನ್ ಪರೋಟ ಅದು ಕೂಡ ಟೇಸ್ಟ್ ಸೂಪರ್. ಹೌದಲ್ರಿ? ಮಸ್ತ್. ಸೊ ತುಂಬ ಇಷ್ಟ ಆಯಿತು. ಹಾಗಾಗಿ ನಾವು ಮನೆಗೆ ಕೂಡ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಇನ್ನೇನು ಗಡಿಂಗ್ಲಾಸ್ ಬಿಟ್ಟಿದ್ದೀವಿ. ಸೊ ಜರ್ನಿನ ಕಂಟಿನ್ಯೂ ಮಾಡಿದ್ದೀವಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ಸು ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಹೊಸ ಕಂಟೆಂಟ್ನ ಕೊಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಹಾಗೆ ಎಲ್ಲರಿಗಿಂತ ಮೊದಲು ನೀವು ನಮ್ಮ ವೀಡಿಯೋಸ್ನ ನೋಡ್ಬೋದು. ಹೋಪ್ಸೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.